ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಇಲ್ಲಿ 2026-27ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇವತ್ತು ಅಂಕಗಣಿತಕ್ಕೆ ಸಂಬಂಧಪಟ್ಟಂತಹ ಇಲ್ಲಿ 5 ಅಂಕಿ ಸಂಖ್ಯೆಗಳ ಮೇಲೆ ಕೇಳಿರುವಂತಹ ಪ್ರಶ್ನೆಗಳನ್ನು ನಾವು ಯಾವ ರೀತಿ ಇಲ್ಲಿ ಬಿಡಿಸಬೇಕು ಮತ್ತು ಸಾಲ್ವ್ ಮಾಡಬೇಕು ಅನ್ನೋದನ್ನು ಇವತ್ತು ನಾನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ನಾನು ಈಗಾಗಲೇ ಈ ಕುರಿತು 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರುತ್ತೇನೆ. ಯಾರು ವೀಕ್ಷಿಸಬಹುದು. 5 ಅಂಕಿಗಳ ಸಂಖ್ಯೆಗಳ ಮೇಲೆ ಕೇಳಿರುವಂತಹ ಪ್ರಶ್ನೆಗಳು ನವೋದಯ ಎಕ್ಸಾಮಲ್ಲಿ ಯಾವ್ಯಾವ ಇದ್ದಾವೆ, ಯಾವ ರೀತಿಯಾಗಿ ಅವುಗಳನ್ನು ತಾವು ಕಡಿಮೆ ಸಮಯದಲ್ಲಿ ಬಿಡಿಸಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಮಗೆ ನಿಖರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಒಂದು ಪ್ರಶ್ನೆ ಇದೆ, ತಾವು ಕೂಡ ವೀಕ್ಷಿಸಬಹುದು. ಅತ್ಯಂತ ದೊಡ್ಡ 5 ಅಂಕೆಯ ಸಂಖ್ಯೆ ಮತ್ತು ಅತಿ ಚಿಕ್ಕ 5 ಅಂಕೆಯ ಸಂಖ್ಯೆಯ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ಗಳಿವೆ. ಇಲ್ಲಿ ತಾವು ಕೂಡ ವೀಕ್ಷಿಸಬಹುದು. ಆಪ್ಷನ್ 1 1, ಆಪ್ಷನ್ 2 900, ಆಪ್ಷನ್ 3 9000, ಆಪ್ಷನ್ 4 89,999 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ತಾವು ಕೂಡ ವೀಕ್ಷಿಸಬಹುದು. ಇಲ್ಲಿ ನೋಡ್ತಾ ಹೋಗ್ಬೋದು ತಾವು ಕೂಡ. ಅತ್ಯಂತ ದೊಡ್ಡ 5 ಅಂಕಿಯ ಸಂಖ್ಯೆ ಮತ್ತು ಅತಿ ಚಿಕ್ಕ 5 ಅಂಕೆಯ ಸಂಖ್ಯೆಯ ನಡುವಿನ ವ್ಯತ್ಯಾಸವೆಷ್ಟು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ತಮಗೆ ಗೊತ್ತಿರೋ ಹಾಗೆ ಇಲ್ಲಿ ಅತ್ಯಂತ ದೊಡ್ಡ 5 ಅಂಕೆಯ ಸಂಖ್ಯೆ ಯಾವುದು ಅಂತ ತಮಗೂ ಕೂಡ ಗೊತ್ತಿರುತ್ತೆ. ಯಾವುದು ಅಂದರೆ ಇಲ್ಲಿ 99,999. ಇನ್ನು ಅತ್ಯಂತ ಚಿಕ್ಕ 5 ಅಂಕೆಯ ಸಂಖ್ಯೆ ಅಂದರೆ ಹಾಗಾದರೆ ಇಲ್ಲಿ ಅದು 10,000. ಇದರ ನಡುವಿನ ವ್ಯತ್ಯಾಸ ಅಂದಾಗ ಅದನ್ನು ಮೈನಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ತಾವು ಕೂಡ ವೀಕ್ಷಿಸಬಹುದು. ಇಲ್ಲಿ ಈ ರೀತಿ 89,999 ಆಗುತ್ತದೆ. ಹಾಗಾದರೆ ಇಲ್ಲಿ ತಾವು ವೀಕ್ಷಿಸಬಹುದು. ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. 89,999 4ನೇ ಆಪ್ಷನ್ ಇಲ್ಲಿ ಸರಿ ಆಗುತ್ತದೆ. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ತಾವು ಕೂಡ ವೀಕ್ಷಿಸಬಹುದು. ಇಲ್ಲಿ ಕೆಳಗಿನವುಗಳಲ್ಲಿ ಯಾವ ಸಂಖ್ಯಾ ಸಮೂಹವು ಅತಿ ದೊಡ್ಡ ಸಂಖ್ಯೆಯಿಂದ ಅತಿ ಚಿಕ್ಕ ಸಂಖ್ಯೆಯ ಕಡೆಗೆ ಹೋಗುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ತಾವು ಇಳಿಕೆ ಕ್ರಮವನ್ನು ಇಲ್ಲಿ ಬರೀಬೇಕಾಗುತ್ತೆ. ಇದು ಏರಿಕೆ ಕ್ರಮ ಅಲ್ಲ. ಇಲ್ಲಿ ನೋಡ್ತಾ ಹೋಗಿ ಅತಿ ದೊಡ್ಡ ಸಂಖ್ಯೆಯಿಂದ ಅತಿ ಚಿಕ್ಕ ಸಂಖ್ಯೆ ಕಡೆಗೆ ಹೋಗುತ್ತದೆ ಅಂದಾಗ ಇಲ್ಲಿ 4 ಆಪ್ಷನ್ಸ್ಗಳಿವೆ. ಇಲ್ಲಿ ತಾವು ಕೂಡ ವೀಕ್ಷಿಸಬಹುದು. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅನ್ನೋದನ್ನು ತಾವು ಫೈಂಡ್ ಔಟ್ ಮಾಡಬೇಕು. ಇದು 5 ಅಂಕಿಯ ಸಂಖ್ಯೆಗಳಾಗಿರ್ತವೆ. ನಾನು ಈಗಾಗಲೇ ಹೇಳಿದ ಹಾಗೆ ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಮೊದಲಿಗೆ ಪ್ರಾರಂಭದಲ್ಲಿ ಇದೆಯಲ್ಲ 81,427 ಇದೆ. ಇಲ್ಲಿ 16,000 ಇದೆ. ಇಲ್ಲಿ 82,000 ಇದೆ. ಇದು ಆಗೋದಿಲ್ಲ. ಅದೇ ರೀತಿಯಾಗಿ 16,000 ಇದು ಮತ್ತು ಇಲ್ಲಿ 63,178 ಇದೆ. 82,341 ಇದೆ. ಇದು ಕೂಡ ಆಗೋದಿಲ್ಲ. ಏರಿಕೆ ಕ್ರಮ ಅಂದಾಗ ಮೊದಲಿಗೆ ಯಾವುದು ದೊಡ್ಡ ಸಂಖ್ಯೆ ಬಂದಿದೆ ನೋಡ್ತಾ ಹೋಗಬೇಕು. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಾವು ದೊಡ್ಡ ಸಂಖ್ಯೆಯಿಂದ ಬರೀಬೇಕಾಗಿದೆ, ಇಳಿಕೆ ಕ್ರಮದಲ್ಲಿ ಬರೀಬೇಕಾಗಿದೆ. ಇದನ್ನು ಅಂದರೆ ಅತಿ ಚಿಕ್ಕ ಸಂಖ್ಯೆ ಕಡೆಗೆ ಹೋಗಬೇಕಾಗಿದೆ. ಹಾಗಾಗಿ ಇದು ನೋಡ್ತಾ ಹೋಗ್ಬೋದು ತಾವು. ಇಲ್ಲಿ 82,341. ಇಲ್ಲೊಂದು ಸಮಸ್ಯೆ ಇದೆ. ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯ ಸಮೂಹವು ಅತಿ ದೊಡ್ಡ ಸಂಖ್ಯೆಯಿಂದ ಅತಿ ಚಿಕ್ಕ ಸಂಖ್ಯೆಯ ಕಡೆಗೆ ಹೋಗುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಇದನ್ನು ತಾವು ಇಲ್ಲಿ ಇಳಿಕೆ ಕ್ರಮದಲ್ಲಿ ಬರೆಯಬೇಕಾಗುತ್ತದೆ. ಅಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯ ಕಡೆಗೆ. ಇಲ್ಲಿ ತಾವು 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಮೊದಲಿಗೆ ತಾವು ಏನು ಮಾಡಬೇಕಂದ್ರೆ ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದಿದೆ, ಯಾವ ಆಪ್ಷನ್ನಲ್ಲಿದೆ ಅನ್ನೋದನ್ನು ಕಂಡುಹಿಡಿಬೇಕು. ಹಾಗಾಗಿ ಇಲ್ಲಿ ನಾವು 4 ಆಪ್ಷನ್ಸ್ಗಳನ್ನು ನೋಡಿದಾಗ ಇಲ್ಲಿ 4ನೇ ಆಪ್ಷನ್ ಇದೆಯಲ್ಲ 82,341. ಇದು 81,427, 63,178, 16,378. ಸೊ ಇಲ್ಲಿ ಸರಿಯಾದ ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಪ್ಷನ್ 4 ಇದೆಯಲ್ಲ ಅದು ಆಗುತ್ತದೆ. ಅಂದರೆ ಅದು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯ ಕಡೆಗೆ ಅದು ಇರುವುದರಿಂದಾಗಿ ಇದು ಸರಿಯಾದ ಆನ್ಸರ್ ಆಗುತ್ತದೆ. ಇಲ್ಲಿ ತಾವು ಕೂಡ ನೋಡ್ಬೋದು. ಅತಿ ದೊಡ್ಡ 5 ಅಂಕೆಯ ಸಂಖ್ಯೆ ಮತ್ತು ಅತಿ ದೊಡ್ಡ 4 ಅಂಕೆಯ ಸಂಖ್ಯೆಯ ಮೊತ್ತ ಎಷ್ಟು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅತಿ ದೊಡ್ಡದು ಅಂದಾಗ ಮೊದಲನೇದಾಗಿ ನಾವು 99,999. ಅದೇ ರೀತಿಯಾಗಿ 4 ಅಂಕಿಯಲ್ಲಿ 9,999. ಇದನ್ನು ನಾವು ಸಂಕಲನವನ್ನು ಮಾಡಬೇಕಾಗುತ್ತದೆ. ಹಾಗಾದರೆ ಇಲ್ಲಿ ನೋಡ್ತಾ ಹೋಗೋಣ. ಈ ರೀತಿ ಬರುತ್ತೆ ಸರಿಯಾದ ಆನ್ಸರ್. ಹಾಗಾದರೆ ಇಲ್ಲಿ ನೋಡ್ತಾ ಹೋಗಿ
ಇಲ್ಲಿ 1,09,998. ಹಾಗಾದರೆ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ ಅಂಥೇಳಿ ಇಲ್ಲಿ ಕೂಡ ತಾವು ವೀಕ್ಷಿಸಬಹುದು. ಇಲ್ಲಿ ಸರಿಯಾದ ಆಪ್ಷನನ್ನು ನೋಡ್ತಾ ಹೋದಾಗ 1,09,998 ಯಾವುದಿದೆ? ಆಪ್ಷನ್ ಬಿ ಇದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಇಲ್ಲಿ ಆಪ್ಷನ್ ಬಿ ಆಗುತ್ತದೆ. ಇಲ್ಲಿದೆ ನೋಡಿ ಆಪ್ಷನ್ 2, 1,09,998 ಅದು ಸರಿಯಾದ ಉತ್ತರ. ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ, ತಾವು ಕೂಡ ವೀಕ್ಷಿಸಬಹುದು. ಇಲ್ಲಿ 0, 3, 6, 7 ಮತ್ತು 9 ಅಂಕೆಗಳಿಂದ ಪುನರಾವರ್ತನೆ ಇಲ್ಲದೆ ರಚಿಸಿದ ದೊಡ್ಡ ಮತ್ತು ಚಿಕ್ಕದಾದ 5 ಅಂಕಿಗಳ ನಡುವಿನ ವ್ಯತ್ಯಾಸವೆಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ 5 ಅಂಕಿಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಅಂದರೆ 0, 3, 6, 7 ಮತ್ತು 9 ಅಂಕೆಗಳಿಂದ ಪುನರಾವರ್ತನೆ ಇಲ್ಲದೆ ರಚಿಸಿದ ದೊಡ್ಡ ಮತ್ತು ಚಿಕ್ಕದಾದ 5 ಅಂಕಿಗಳ ನಡುವಿನ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ತಾವು ವೀಕ್ಷಿಸಬಹುದು. ಇಲ್ಲಿ ಎ ಆಪ್ಷನ್ ಇದೆಯಲ್ಲ 93,951, ಬಿ ಆಪ್ಷನ್ 67,061, ಸಿ ಆಪ್ಷನ್ 66,951, ಡಿ ಆಪ್ಷನ್ 60,840. ಹಾಗಾದರೆ ಇಲ್ಲಿ ಆಪ್ಷನ್ ಯಾವುದು ಸರಿ ಆಗುತ್ತೆ ಅಂತ ಈಗ ನೋಡೋಣ. ಮೊದಲಿಗೆ ತಾವು ಇಲ್ಲಿ 5 ಅಂಕಿಗಳ ಸಂಖ್ಯೆಯನ್ನು ರಚಿಸಬೇಕು, ಕೊಟ್ಟಂಥ ಸಂಖ್ಯೆಗಳಿಂದ ದೊಡ್ಡದು ಮತ್ತು ಚಿಕ್ಕದನ್ನು. ಹಾಗಾದರೆ ನೋಡೋಣ. ಮೊದಲಿಗೆ ಇಲ್ಲಿ 9, ಅದೇ ರೀತಿ 7, 6, 3, 0, 97,630. ಅದೇ ರೀತಿ ಇಲ್ಲಿ ರಿಪೀಟ್ ಯಾವ ಆಗಿರಬಾರ್ದು ಮತ್ತು ಚಿಕ್ಕದು ಯಾವುದಾಗುತ್ತೆ? ಇಲ್ಲಿ ಚಿಕ್ಕದು ಯಾವುದಾಗುತ್ತೆ ನೋಡೋಣ. ಇಲ್ಲಿ ಮೊದಲಿಗೆ ನಾವು 3 ತೆಗೆದುಕೊಳ್ಳೋಣ. 0 ತೆಗೆದುಕೊಳ್ಳಬಾರ್ದು, 0 ತಗೊಂಡ್ರದು 4 ಅಂಕಿ ಆಗುತ್ತೆ. ನೆಕ್ಸ್ಟ್ 0 ತೆಗೆದುಕೊಳ್ಳಬಹುದು. 3, 0, 6, 7, 9 ಇದರ ವ್ಯತ್ಯಾಸವನ್ನು ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ನೋಡೋಣ. ಈಗ ಈ ರೀತಿಯಾಗಿ ಆಪ್ಷನ್ಸ್ಗಳು ಬರ್ತವೆ. ಅಂದರೆ ಇಲ್ಲಿ ತಾವು ವೀಕ್ಷಿಸಬಹುದು. ಇದು ವ್ಯವಕಲನ ಮಾಡಬೇಕಾಗುತ್ತೆ, ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 97,630 ಇದು 5 ಅಂಕಿಯ ದೊಡ್ಡ ಸಂಖ್ಯೆಯನ್ನು ರಚನೆ ಮಾಡಿದ್ವಿ. ಅದೇ ರೀತಿ ಚಿಕ್ಕ ಸಂಖ್ಯೆ ಏನಾಯ್ತದು 30,679 ಆಯಿತು. ಹಾಗಾಗಿ ಇಲ್ಲಿ ಆನ್ಸರ್ ನೋಡ್ತಾ ಹೋಗ್ಬೋದು. 66,951. ಅಂದರೆ ಇಲ್ಲಿ ಕೊಟ್ಟಿದ್ದಾರೆ 0, 3, 6, 7 ಮತ್ತು 9 ಅಂಕಿಗಳಿಂದ ಪುನರಾವರ್ತನೆ ಇಲ್ಲದೆ ರಚಿಸಿದ ದೊಡ್ಡ ಮತ್ತು ಚಿಕ್ಕದಾದ 5 ಅಂಕಿಗಳ ನಡುವಿನ ವ್ಯತ್ಯಾಸ ಅಂತ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ? 66,951. ಹಾಗಾದರೆ ಸರಿ ಉತ್ತರವನ್ನು ನೋಡಿ. ಇಲ್ಲಿ 0, 3, 6, 7 ಮತ್ತು 9 ಅಂಕಿಗಳಿಂದ ಪುನರಾವರ್ತನೆ ಇಲ್ಲದೆ ರಚಿಸಿದ ದೊಡ್ಡ ಮತ್ತು ಚಿಕ್ಕದಾದ 5 ಅಂಕಿಗಳ ನಡುವಿನ ವ್ಯತ್ಯಾಸ ನಾನು ಆಗಲೇ ಹೇಳಿದ ಹಾಗೆ 66,951. ಇದು ಸಿ ಆಪ್ಷನ್ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತದೆ. 66,951. ಹೀಗೆ 5 ಅಂಕಿ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಆಗಿರ್ಬೋದು, ಮೊತ್ತ ಆಗಿರ್ಬೋದು, ಅಥವಾ 5 ಅಂಕಿಯ ಸಂಖ್ಯೆಗಳಲ್ಲಿ ದೊಡ್ಡದು ಮತ್ತು ಚಿಕ್ಕದು ಕೊಟ್ಟಂಥ 5 ಅಂಕಿಗಳಿಂದ 5 ಅಂಕಿ ಸಂಖ್ಯೆಯನ್ನು ರಚಿಸುವುದು ಹೇಗೆ ಅನ್ನುವಂಥದ್ದು ಈಗಾಗಲೇ ನಾನು ಕಳೆದ 3 ವಿಡಿಯೋಗಳಿಂದ ಈ ಮಾಹಿತಿಯನ್ನು ತಮಗೆ ತಿಳಿಸ್ತಾ ಇದ್ದೀನಿ. ಇದು ವಿವಿಧ ಮೊರಾರ್ಜಿ ಆಗಿರ್ಬೋದು, ನವೋದಯ ವಿದ್ಯಾಲಯದ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತದೆ. ಬಹಳಷ್ಟು ಎಕ್ಸಾಮ್ಗಳಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಈ ರೀತಿ ತಾವು ಸರಳವಾಗಿ ಈ ಸಮಸ್ಯೆಗಳನ್ನು ಬಿಡಿಸಬಹುದು.